ಚಿನೀಲಿ ಹಾಯ್ ಏನು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಬದುಕು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಹೇಳು. ನಾನಿವತ್ತು ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಆ ವಿಷಯ ಏನಂತ ಅಂದರೆ, ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಅಂದರೆ, ನಾವು ಅಂದರೆ ನನಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇರೋದ್ರಿಂದ ನಾವು ಚೆನ್ನಾಗಿದ್ದೇನೆ ನಮ್ಮ ಮಕ್ಕಳನ್ನ ಹಿಡಿಯೋದಕ್ಕೆ ಕಷ್ಟ, ನೀನು ಹೆಂಗೆ ನೋಡ್ಕೋತೀಯಾ, ಆಗುತ್ತಾ ಅಂತೆಲ್ಲ ಕ್ವಶನ್ ಕೇಳ್ತಾರೆ. ಹೌದು, ನಾರ್ಮಲ್ ಅವ್ರಿಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟನೇ. ಬಾ ದಾನೋ, ಬಾ ಬಾ, ಸ್ವಲ್ಪ ಕಷ್ಟನೇ. ಇದು ನನ್ನ ತಂಗಿ ಮಗ, ನನ್ನ ಒಬ್ಬಳೆ ಮಗಳು ದಾನಿ, ಅವನ ಹೆಸರು ಹೊಸಿ ಅಂತ. ನನ್ನ ತಂಗಿ ಮಗ ರಜಕ್ಕಂತ ಬಂದಿದ್ದಾನೆ. ಹಾಯ್ ಹಾಯ್ ಬಿಡೋ. ಅವಳು ಏನೋ ಸಡನ್ನಾಗಿ ಬಿದ್ದ ಅಮ್ಮ ಅಂತ ಹೇಳ್ಬೇಕಾದ್ರೆ ನಾನು ಓಡೋಗಿ ಸಡನ್ನಾಗಿ ತಪ್ಪಿಕೊಂಡೆಲ್ಲ ಮುದ್ದು ಮಾಡೋದಕ್ಕಾಗಲ್ಲ. ಎದ್ಬಾ ಅಂತ, ನೀನೇ ಎದ್ಬಾ, ಪರವಾಗಿಲ್ಲ ಎದ್ಬಾ, ಏನಾಗಲ್ಲ ಎದ್ಬಾ ಅಂತ ಅಂತೀನಿ. ಪಾಪ ಅದು ಅಮ್ಮ ಅಂತ ಬರ್ತಾ ಇರುತ್ತಲ್ಲ, ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ ನಾನು ಚೆನ್ನಾಗಿದ್ರೆ ಓಡೋಗಿ ತಪ್ಪಿಕೊಂಡೆ ಮುದ್ದು ಮಾಡ್ಬೋದಿತ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಬಟ್ಟೆ ಎಲ್ಲ ನಮ್ಮ ಮನೆಯವ್ರ ಮೇಲಕ್ಕೆ ಬಂದಾಗ, ಅಂದರೆ ನಮ್ಮದು ರೈತರ ಕುಟುಂಬ ಆಗಿರೋದ್ರಿಂದ ಮನೇಲಿ ಅವ್ರು ಜಾಸ್ತಿ ಇರಲ್ಲ. ಯಾವಾಗೂ ಕೆಳಗೆ ಅಂದರೆ ಹುಳ ಸಾಕ್ತಿದ್ದಾರೆ, ಅಲ್ಲಿ ಹುಳದ ಹತ್ರ ಇರ್ತಾರೆ. ಮತ್ತು ಹಸು ಇದೆ, ಹಸು ಕೆಲಸ, ತೋಟದ ಕೆಲಸ. ನಾನು ನನ್ನ ಮಗಳಿಬ್ಬರೇ. ಈಗ ಅವ್ನು ರಜಕ್ಕೆ ಬಂದಿದ್ದಾನೆ. ಕಷ್ಟನೇ ಸ್ವಲ್ಪ. ಅವ್ರು ಬಂದಾಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು, ಅವ್ರ ಜೊತೆ ಬಿಟ್ಬಿಟ್ಟು ಹಂಗೆ ಮಾಡ್ತೀನಿ. ಅವರಿಲ್ಲ ಅಂದರೆ ನಾನು ಅವಳು ಮಲಗಿಸ್ಬಿಡ್ತೀನಿ. ಮಲಗಿಸಿದಾಗ ನಾನು ಪಕ್ಕನೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಅದೊಂದು ರೂಢಿ ಆಗ್ಬಿಟ್ಟಿದ್ದಾರೆ, ಪಕ್ಕನೇ ಇರಬೇಕು. ವಿಡಿಯೋ ಮಾಡೋದಕ್ಕೂ ಬೇಡ. ಬನ್ರೋ ಬಾ, ಬಂದಳವಳು. ಇಬ್ರು ಸೇರ್ಕೊಂಡು ಇದ್ದಿದ್ದು ಕಷ್ಟ ಅನ್ಸುತ್ತೆ. ಒಬ್ರು ನೋಡ್ಕೊಳ್ಳೋದಕ್ಕಾಗಲ್ಲ. ನನ್ನ ತಂಗಿ ಹಂಗೆ, ನಿನಗೆ ಇಬ್ರು ನೋಡ್ಕೊಳ್ಳೋದಕ್ಕಾಗಲ್ಲ ಕಳಿಸು ಅಂತ. ಆದರೂ ಒಂದೊಂದ್ಸಲ ಹೇಳಿದ ಮಾತು ಕೇಳಲ್ಲ. ಇವನು ಮಾಡಬೇಡ ಅಂದಿದ್ದೆ ಮಾಡ್ತಾನೆ ಅಲ್ವೇನೋ. ಆಯ್ ಏನು ಚಿನಿ, ಇನ್ನೊಂದ್ಸಲ ಬಾ ಎಲ್ಲ. ಆಮೇಲೆ ನನ್ನ ಮಗಳು ನಾನು ಹಿಂದೆ ಮುಂದೆ ಓಡಾಡಬೇಕಂದ್ರೆ ಸಖತ್